ಈಕೆ ಹ್ಯಾಂಗ್ ಕೂತಾಳ ನೋಡು ಕುಬಸ ಮಾಡ್ಕೊಳ್ಳೋರಂಗತ್ತು ಕುರ್ಚಿದ ಮ್ಯಾಗ ಕೂತೀನಿ ಅಣ್ಣ ನನಗೊಂದು ಮಾತು ಹೇಳ್ದವ ಏನತ್ತ ಈಕೆ ಹ್ಯಾಂಗ್ ಕೂತಾಳ ನೋಡಿ ಕುಬಸ ಮಾಡ್ಕೊಳ್ಳೋರಂಗತ್ತು ಅಲ್ಲ ನೀನು ಹುಚ್ಚಪೇಲಿ ಯಾಕ ಎಷ್ಟೋ ಲಗ್ನ ಆಗ್ಯಾವ ಕುಬಸ ಮಾಡೋ ತಾಕತ್ ಆಗಿಲ್ಲ ಅವನ ಕೈಯಾಗ ಎಷ್ಟೋ ಲಗ್ನಗಳಾಗ್ಯಾವ ಒಬ್ಬೊಬ್ಬರಿಗೆ ಕುಬಸನ ಆಗಿಲ್ಲ ಹಸುರಂತ ಹಂಗ ಉಳ್ದಾವ ಕೆಲಸ ನಾಟಿಲ್ಲ ಮಾಲ್ಯಲ್ಲಿ ಹೋಗಿದಿ ಕುಬಸ ಮಾಡ್ಸವ ಇದು ಹೆಂಗ ಹೆಂಗ ಬಹಿರಂಗದ ಅನಿಸುತ್ತೆ ನನಗೆ ಮಾಡಬೇಡ್ರಿ ಸ್ವಾಭಾವಿಕ ಕುರ್ಚಿದ ಮ್ಯಾಗ ಕೂತಿದೀವಪ್ಪ ನಾವ ಒಂದ್ ಮಾತು ಹೇಳ್ದು ಏನತ್ತ ಕುಬಸ ಮಾಡ್ಕೊಳ್ಳೋರು ಹೆಂಗ್ ಕೂತಾಳ ನೋಡಿ ಅಂತ ಹೇಳಿ ಕುಬಸ ಮಾಡ್ಕೊಳ್ಳೋರ್ಗತ್ಲೆ ಕೂತಾಳ ಅಂತ ಹೇಳ್ತಾನ ನನಗೊಂದ್ ಜರ ಸಂಶಯ ಕಾಡ್ತೈತಿ ಇದ್ರೊಳಗ ಯಾಕ ನೋಡು ಕುಬಸ ಮಾಡ್ಕೊಳಂಗ ನಮಗ ಆಗಿರ್ತೈತಿ 5 ರಂದಾಗ್ಲಿ 7 ರಂದಾಗ್ಲಿ ದಿನದಂದಾಗ್ಲಿ ಹೆಣ್ಮಕ್ಳು ಕುಬಸ ಮಾಡ್ಕೋತಾರ ಅವ್ರಿಗೆ ಕುಬಸ ಮಾಡ್ಕೊಳಂಗ ಆಗಿರ್ತೈತಿ ಅವ್ರು ಕೂತಿರ್ತಾರ ಆಕಿ ಮಗಲಾಗ ಬಂದ್ ಇವನು ಕೂತಿರ್ತಾನಲ್ಲ ಇವನ್ ಯಾವ ಬಸರು ಮಾಡಿರ್ತಾನತ್ ಇವನಿಗೂ ಕುಬಸ ಮಾಡಬೇಕಲ್ಲ ಮತ್ತೆ ಇಲ್ಲ ನನಗ ಅಟ್ಟ ಒಬ್ಬಕಿನ ಕುಣಿಸಿ ಬಿಡ್ತಾರೇನ್ರಿ ಇಲ್ಲ ಇವನು ಮಗಲಾಗಿರ್ತಾನೆ ಇವ್ ಹೇಳ್ತಾನೋ ಯಪ್ಪ ಇವ್ ಎದಕ್ ಕೊಂಡಿರ್ತಾನ ನಿಮಗ್ ಗೊತ್ತಿಲ್ಲ ಅದು ಅದ ಇವ್ ಬ್ಯಾಡ ಅಂದ್ರು ಬಿಡಂಗಿಲ್ಲ ಯಾರು ಹೋಗಿದ್ರು ಬಂದ್ ಮತ್ತೆ ಅಲ್ಲೇ ಕೊಂಡಿರ್ತಾನ ನೀವು ಯಾಕೆ ಕುಣಿಸ್ತಾರ ಗೊತ್ತೇನ ನನ್ನ ಮಗಲ ಕೂತ್ರ ಇದ್ರ ಮಾರಿಗೆ ಒಂದು ಗುಂಜಿ ಬಂಗಾರ ಹೊಂಡತತಿ ಬಂಗಾರ ಹಾಕಿಲತ್ ಕುಂಡಿರ್ತಾನ ನೀವು ಅಲ್ಲಿ ಬಂದ ಇದು ಬಹಿರಂಗದ ಸುದ್ದಿ ಅದಕ್ಕೆ ತಮ್ಮ ಹೇಳ್ತಾರಪ್ಪ ಹೇಳ್ತಾರ ಇದು ಬರೇ ಲೌಕಿಕ ಮಾತಾಡೋದಾತು ನಮಗತ್ಲೆ ಪುರಾಣಿಕ ಬಂದ್ರಿ ಮಾತಾಡಲ್ಲ ದೇವ್ರ ಯಾರಿಗೆ ಭೇಟಿ ಆಗ್ಯಾನತ್ ಕೇಳಂಟ್ಲೆ ಸಿದ್ದರಾಮೇಶ್ವರಿಗೆ ಆಗ್ಯಾನತ್ ಹೇಳವನು ಇವನ ಮತ್ತ ಅವ ಕಣ್ಣಿಗೆ ಕಾಣಂಗಿಲ್ಲ ಹೇಳವನು ಇವನ ಎಲ್ಲಾ ತರ ಬಿಡಿತಾನ ಹಂಗ್ಯಾಕ ಹೋತಮ್ಮ ಕಣ್ಣಾಗ ಹಾಳು ಬೀಳಂಟ್ಲೆ ಎಲ್ಲೇ ಓದ್ಕೋತಾರ ಹಂಗ ಮಾಡಬೇಡ ಗುಂಡ್ಯಾಗ ಯಾಕಂದ್ರ ಅಂತ ತಗದ ಮಾಡ್ಲಕ್ ಹೋಗ್ಬೇಡ ಸಿದ್ದರಾಮೇಶ್ವರ ಸುದ್ದಿ ಹೇಳಲ್ಲ ಸಿದ್ದರಾಮೇಶ್ವರಿಗೆ ಭೇಟಿ ಆಗ್ಯಾನ ಮಲ್ಲಯ್ಯ ಸಿದ್ದರಾಮೇಶ್ವರಿಗೆ ಭೇಟಿ ಆಗೋಲಕ್ಕ ಕರೆ ಈಗ ಮೊದಲ ಸೊನ್ನಲದಾಪುರ ಇತ್ತಿದು ಸೊನ್ನದಲಾಪುರ ಅದ ಮಲ್ಲಯ್ಯ ಒಂದ್ ಮಾತು ಹೇಳ ನಾವು ಹೊಳಿ ಏನತ್ತ ಸದಾ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ ಸೊನ್ನದಲಾಪುರ ಹೋಗಿ ಸಲ್ಲಾಪುರ ಶಾರ ಆಗಲಿ ಸದಾ ಲಕ್ಷ್ಮಿ ವಾಸ ಇರಲಿ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಲು ನಡು ನೀರಾಗ ನಮ್ಮ ನೀರಾಗ ನಿಮ್ಮದ್ಯಾಕ ಗುಡಿ ಆಕೆ ಲಕ್ಷ್ಮಿ ವಾಸ ಹಾಕಿರ್ಲಿ ಅಂದವಲ್ಲಿ ಸದಾ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ ನಾ ಭೇಟಿಯಾಗಿ ನಾನ ಇರ್ತೇನೆ ಅನ್ಬೇಕಾಗಿತ್ತು ನಾ ಭೇಟಿಯಾಗಿನಿ ನಾನ ಇರ್ತೇನೆ ಅನ್ಬೇಕಾಗಿತ್ತು ನಿನ್ನ ಮಲ್ಲಯ್ಯ ಇಲ್ಲ ಮತ್ತ ಅದು ಒಂದು ಲಾಸ್ಟ್ ಹೇಳ್ಯಾನವ ಏನತ್ತ ಸುತ್ತಿ ಎಲ್ಲ ಕೆರಿ ಆಗ್ಲಿ ನಡು ನೀರಾಗ ನೀ ನಿಂದ್ರ ನೀರಂದ್ರ ಹೆಣ್ಣ ನಿಮ್ಮ ಅಪ್ಪನ ಟೆಕಾಣ ಯಾಕ ನಮ್ಮ ನೀರಾಗ ತಕೊಂಡ್ ಹೋಗ್ರಿ ಹಂಪ್ ಹರ್ಕೊಂಡ ಕಡಿ ಹೋಗಲ್ಲ ಬರಂಗಿಲ್ಲ ನನ್ನ ಬಿಟ್ರ ನಿನಗಲ್ಲ ನಿಮ್ಮ ಅಪ್ಪಗ ನೆಲೆ ಇಲ್ಲ ನನ್ನ ಬಿಟ್ರ ನಿನಗೆ ಎಲ್ಲಿ ಕೆಲಸ ಇಲ್ಲ ಜಾಗಿಲ್ಲ ಇದು ಅಂದ ಏನ್ ಹೇಳ್ತಾನ ಮಲ್ಲಯ್ಯ ದೊಡ್ಡವ ಅಂದಿ ಮಲ್ಲಯ್ಯರಿ ಹೆಂಗ ದೊಡ್ಡವ ಹೆಂಗ ವರ್ಷಕ್ಕೊಮ್ಮೆ ಶ್ರೀಶೈಲಕ್ಕೆ ಹೋಗ್ತಾರಪ್ಪ ಎಲ್ಲಾರು ಹೋಗ್ತಾರಲ್ಲ ವರ್ಷಕ್ಕೊಮ್ಮೆ ಶ್ರೀಶೈಲಕ್ಕೆ ಹೋಗ್ತಾರ ಹೋದವ್ರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಆಗಂಗಿಲ್ಲ ಡೈರೆಕ್ಟ್ ಮಲ್ಲಿನಾಥ ಹೋಗಂಗಿಲ್ಲ ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ತೊಳ್ಕೋಬೇಕಾದ್ರೆ ಮೊದಲು ನನ್ನ ಪಾತಾಳ ಗಂಗೆಗೆ ಬರ್ಬೇಕು ಇಲ್ಲಿ ನಾನತ್ಯಾಕ ಟಿಕೆಟ್ ಬುಕ್ ಆಗಬೇಕು ಇಂದ ಮುಂದೆ ಎಂಟ್ರಿ ಇಲ್ಲಿ ನಾ ಬೇಕ ಮೊದಲ ಪಾತಾಳ ಗಂಗೆಗೆ ಹೋಗಿ 3 ಸಲ ಮುಣಿಗಿ 3 ಸಲ ಎದ್ದು ಮಾಡಿರುವಂತ ಪಾಪ ತೊಳ್ಕೊಂಡ ಆಯ್ತು ಮಲ್ಲಿನಾಥಗೆ ಎಂಟ್ರಿ ಮಲ್ಲಿನಾಥಗ್ರಿ ಮಾಯ ಬೆನ್ನು ಬಿಟ್ಟಂದಿ ಪನಿ ಯಾವೂ ಬಿಟ್ಟಿಲ್ಲ ಮಲ್ಲಿನಾಥಗೂ ಮಾಯ ಬೆನ್ನು ಬಿಟ್ಟಿಲ್ಲ ಅದಕ್ಕೆ ಒಂದು ಮಾತು ಹೇಳ್ಯಾರ ಏನತ್ತ ಎಡ್ಡ ಹೆಂಡರ ಕಾಟಕ ಎದ್ದ ಹಾದಿನ ಮಲ್ಲಯ್ಯ ಗುಡ್ಡು ತಿರುಗಲತ್ತೈತಿ ನಿನ್ನ ಮಲ್ಲಯ್ಯ ಇಬ್ರು ಹೆಂಡ್ರ ಕಾಟಕ ಅಂತ ಮಲ್ಲಯ್ಯ ಮಾಯ ಬೆನ್ನು ಬಿಟ್ಟಿಲ್ಲ ನೀ ಯಾವ ಗಿಡದ ತಪ್ಪಲು ಕಣದಾಳ ಸ್ವಾಮಿತ್ರ ಬರೇ ಮೀನಿಕೆ ಕಾಲಾಗಿ ಗೆಜ್ಜಿನಾದ ಕೇಳಿದ್ರ ಉಟ್ಕೊಂಡಂತ ಲಂಗಟ ತಾಟಂದ ತಿನ್ನಿಂದಾಲ ನೀನ್ ಯಾವ ತೆಗೆದು ಬಿಟ್ಟ ನಾವಂದಾಗೈತಿ ಮತ್ತೆ ನೀ ಯಾವ ಗಿಡ ತಪ್ಪಲ ಸೋಮಪ್ಪ ಬಿರಿಸಿಗೆ ಹಚ್ಚಿ ಮಾತಾಡಬಾರ್ದು ಗಪ್ಪಾಗಿ ಒಟ್ಟ ಇದಕ್ಕ ನೀನ ಕೇಳಬಾರ್ದು ಕೇಳಿ ಅಂದ್ರೆ ಮುಂದಿನ ಸಂದಿಗೆ ಎದ್ದು ಡಪ್ಪ ತಗೊಂಡು ಹಾಡೋದು ಬಿರಿಯಾದಿತ್ತು ಅದಕ್ಕೆ ಬಹಳ ಶಾನೆ ಅದ ಒಂದು ಪ್ರಶ್ನೆ ಕೇಳೋಣ್ರಿ ಇಲ್ಲಿ ಎಲ್ಲ ದೈವದವ್ರು ಶಾನೆ ಅದೀರಿ ಎಲ್ಲಾ ತರ ಡೋಳಿನ ಪದವ್ರಾಗ್ಲಿ ಹುಡುಕಿಯವ್ರಾಗ್ಲಿ ಇದ್ರು ಕೂಡ್ಯಾರ ಇವನು ತ್ಯಾಕ ಎಷ್ಟು ಶಾನೆ ತಾನೈತಿ ಕೇಳೋನು ಅವನಿ ಬಹಳ ಶಾನೆ ಅಂತ ಹೇಳತ್ತೇನ ಪ್ರಥಮದೊಳಗ ಹನುಮದೇವ್ರ ಕೈಯಾಗ ಒಂದು ಗದಾ ಐತಿ ಪ್ರಥಮದೊಳಗ ಹನುಮದೇವ್ರ ಕೈಯಾಗ ಒಂದು ಗದಾ ಇತ್ತು ಒಂದೊಂದು ಟೈಮದೊಳಗ ಆ ಗದಾ ಒಬ್ರ ಕೈಯಾಗ ಕೊಟ್ಟಾನವ ಗದಾ
ಒಬ್ರ ಕೈಯಾಗ ಕೊಟ್ಟಾನ ಹಾ ಆ ಗದಾ ತಗೊಂಡವ್ರ ಹೆಸರೇನ ಹಾ ಮತ್ತ ಗದಾ ಅದನ್ನ ಎಲ್ಲಿ ಇಟ್ಟಾರು ಯಾವ ಜಾಗನಾಗ ಇಟ್ಟಾರು ಹಾ ಹಾ ತಗೊಂಡವನ ಹೆಸರೇನ ಹೌದು ಕಲಿಯುಗದೊಳಗೆ ಏನ್ ಐತ್ವ ಏನಿಲ್ಲೋ ಹಾ ಬಾಂದ್ರ ಲಕ್ಷ್ಮಣ ಹೇಳುದು ಹಾ ಬರ್ದಿದ್ರ ನನಗೆ ಆಗಂಗಿಲ್ಲ ಅಂತ ಹೇಳು ಆ ಗುಡಿ ಹಿಡ್ಕೊಂಡು ತೇಸ್ತಕ್ಕ 3 ಸಲ ಮುಕ್ಳಿ ಹೇಳಿ ರೋಕ್ ಬೈ ಟೋಕ್ ನಿನಗೆ ನಾ ಹೇಳ್ತಾನ ಅವ್ ಮುಕ್ಳಿ ಹೇಳಕ್ಕೂ ತಯಾರದ ನಾವು ಅಂತ ಕಂಪನಿನ ಐತದ ದೇವರನ್ನು ಸ್ವಾರಸ್ಯ ಮಾರ್ಗದ ಹೇ ಪೂರ್ಣ ಭಾವ ಯಾವ ಹೇ ದೇವರಿತ ನಮಗೇನ ದೇವರ ಹೇ ದೇವರಿತ ನಮಗೇನ ಸ್ವಾರ್ಥ ದೇವರ ಧೈರ್ಯ ಕೂಡ ಗೆಳ ಎಂದ ಚಾತ್ಯಾನ ಅತಿ ಪ್ರೇಮವ ಯಾರ ಮೇಲೆ ಹೇ ತಿಳಿಸಿ ಹೇಳಬೇಕಪ್ಪ ಹೇ ನಮ್ಮ ನಿಮ್ಮ ವಿಶ್ವಾಸ ನಮಗ ಎಲ್ಲ ದೇವರ ವಿಶ್ವಾಸ ಈ ಗಂಡ ಹಾಡೋ ವಿಶ್ವಾಸ ಈ ಡಪ್ಪ ಬಾಡೋ ವಿಶ್ವಾಸ ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ದೇವರ ವಿಶ್ವಾಸ ಈ 3 ಮಂದಿ ವಿಶ್ವಾಸ ಈ ಕಣದವರ ವಿಶ್ವಾಸ ಇದು ಹೊಲದ ಗಂಡ ಹಾಡೋರು ಏನೇನ ಕೇಳ ಏ ಸೌಡ ಇಲ್ಲದ ಸಾರಿ ಹೇಳುವೆ ನೆತ್ತ ಏ 51 ರೂಪಾಯಿ ಕೊಟ್ರ ನಮ್ಮ ಕೈಯಾಗ ಅವರಿಗೆ ತುಂಬಾ ಬರಿ ಆಗುವೇನೋ ನಿತ್ತ ತಮ್ಮ ಸದಾ ಲಕ್ಷ್ಮಿ ವಾಸ ಇರ್ಲಿ ಅವ್ರ ಮನೆಯಾಗ ಇದು ಹೊಲದ ಗಂಡ ಹಾಡೋರು ಏನೇನು ಹೇ ಸದಾ ಶಿವ ಮುತ್ಯನ ಸುದ್ದಿ ತಂದೆ ಅದರ ಸುದ್ದಿ ಪಕ್ಕ ತಿಳಿಸಿ ಕೊಡಬೇಕೇಳ ಮೂರ ಲೋಕಕ ಗಂಡ ಅನಸುಗೊಂಡ ಸದಾ ಶಿವ ಹೇ ಸದಾ ಶಿವ ಬಾಳ ದೊಡ್ಡ ಒಂದೇ ತಮ್ಮ ವರ್ಷಕ್ಕೊಮ್ಮೆ ತೇರ ಎಳಿತದ ಬಬಲಾದಿ ಊರಾಗ ಆ ತೇರಿಗೂ ಒಂದ ಕೂನ ಕೊಡ್ತಾರ ಕೇಳೋ ಹೆಂಗ ಏ ತೇರ ಮಾತ್ರ ಎಳಿಯಬೇಕು ಆದ್ರ ಕೇಳಿ ಹೇ ಮ್ಯಾಲ ಒಂದ ಕಳಸ ಐತಿ ತೇರೇನ ಅಲ್ಲಿ ಚಂದ್ರ ತಾಯಿ ಸೀರೆ ಸುತ್ತೈತಿ ಕಳಸಿಗೆ ತಮ್ಮ ತಾಯಿ ಸೀರೆ ಮಾತ್ರ ಸುತ್ತ ಹೇ ಆಮ್ಯಾಲ ತೇರ ಮುಂದ ಎಳಿತದ ಏನ್ ಹೇಳ್ತಾರ ನೋಡ್ರಿ ಯಾವ ಸದಾಶಿವಮುತ್ಯ ದೊಡ್ಡವ ತಮ್ಮ ಸದಾಶಿವಮುತ್ಯ ದೊಡ್ಡವ 3 ಲೋಕದ ಗಂಡ ಹೌದು ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ದೊಡ್ಡ ಗಂಡ ಎಲ್ಲಾರ್ಗಿ ಗಂಡ ಅಂತ ಹೇಳಿ ಹೇಳಲ್ಲ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಸದಾಶಿವಮುತ್ಯನ ತೇರಿ ಎಳಿತೈತಿ ತೇರಿ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ಲ ಹೆಂಗ ಎಳಿತೈತಿ ಸದಾಶಿವಮುತ್ಯನ ತೇರಿಗೆ ಮ್ಯಾಲ ಕಳ್ಸಕ್ಕ ಚಂದ್ರ ತಾಯಿ ಸೀರೆ ಸುತ್ತಬೇಕ ಆಯ್ತು ಎಳಿತೈತಿ ಅದ ತೇರ್ ಐತ ಮುಂದೆ ಎಳಿತೈತಿ ನಿಮ್ಮ ಅಪ್ಪ ದೊಡ್ಡವಿದ್ದಂದ್ರೆ ಹಂಗ ಎಳಿಬೇಕಲ್ಲ ನಮ್ಮ ಸೀರೆ ನಿಮ್ಮ ಅಪ್ಪಗೆ ಯಾಕ ನಮ್ಮ ಸೀರೆ ಇವ್ರ ಅಪ್ಪಗಳಿಗೆ ಬಹಳ ಮಂದಿ ಜಾಗದಾಗ ಆಗ್ಯಾವ
ಕೆಲಸ ಆಗಿಲ್ಲ ಹಾ ಮತ್ತ ಹಾ ಸದಾಶಿವ ಮುತ್ಯ ದೊಡ್ಡ ಮಾತು ಹೇಳಿ ಹೌದ್ ನಿನ್ನ ಚಿಕ್ಕೈಗೆ ಜಾಗ ಕೊಡುವರಾಗಿರ ಬಬಲಾದಿ ಊರಾಗ ಕೊಡುವಾರಾಗಿದ್ರ ಚಿಕ್ಕೈಗೆ ಹಾ ಬಬಲಾದಿ ಊರಾಗ ಜಾಗ ಕೊಡುವರಾಗಿದ್ರು ನಿಂದ್ರ ಕೊಡುವಾರ ನಿಂದ್ರ ಗುಡುವರಾಗಿದ್ರು ಎಲ್ಲಿ ಹೋದ ಎಲ್ಲಿ ಹೋದಪ್ಪ ಅಂದ್ರ ಹಾ ಸೀತಿ ಮನೆಯಾಗಿದ್ದ ಮೊದಲು ಚಂದ್ರ ತಾಯಿ ಹೌದ್ ದುರ್ಗಾ ಅವತಾರಿ ದುರ್ಗ ಅವತಾರ ಇತ್ತಕ್ಕಿದ ಸಾಕ್ಷಾತ್ ದುರ್ಗವನ ಅವತಾರ ಹಾಕಿದ ಹೌದ್ ಸೀತಿ ಮನಿಗ್ ಹೋದ ಏನತಾನ ಚಿಕ್ಕಯ್ಯ ಹಾ ಸೀತಿ ಮನಿಗ್ ಹೋದ ತಾಯಿ ಹೇಳ್ತಾನ ತಾಯಿ ಕಾಲು ಮುಂದೆ ನಿಂತು ಬೇಡ್ಕೊಳಕ್ ಹತ್ತ ಹೌದ್ ತಾಯಿ ಹಾ ಹಾ ನನಗರೆ ಬಬಲಾದಿ ಊರಾಗ ನಿಂದ್ರಲಕ್ಕ ಠಿಕಾಣ ಕೊಡುವಾರು ನನಗ್ರೆ ನಿಂದ್ರಂಗ ಆಗೈತಿ ನನಗ್ರಿ ನಿಂದ್ರಂಗ ಆಗೈತಿ ಹಾ ಹಾ ನಾನು ಹಿಂದಿಂದ ಮುಂದಿಂದ ಕೂಡೆ ಎಲ್ಲ ಬರಿಯಾಮದನಿ ಹೌದ್ ಕಾಲಜ್ಞಾನ ತಯಾರು ಮಾಡಾಮದನಿ ಮಾಡವನೇನಿ ಮತ್ತ ಹಾ ನನಗ್ರಿ ಮಂದಿ ನಿಂದ್ರ ಕೊಡುವಾತ ಜಾಗಿಲ್ಲ ಆಗಿತ್ತು ಜಾಗ ಕೊಡುವಾರ ಹಾ ಮತ್ತ ನೀ ಏನಾರ ಮಾಡಿ ಜಾಗ ಕೊಡ್ಬೇಕು ನನಗಂದ ಬಂದಲ್ಲಿ ಜಾಗ ಇಸ್ಕೊಡ್ಬೇಕು ಅವಾಗ ಹೇಳ್ತಾನೆ ನೀ ಆದ್ರನ ಕೊಡವ್ರ ನೀ ಆದ್ರ ಕೊಡ್ತಾರ ಜಾಗ ನೀ ಆಗ್ಲಿಕ್ಕೆ ಕೊಡಂಗಿಲ್ಲ ಅಂದ್ರ ಹಾ ಅಂದಾಗ ಏನ್ ಹೇಳ್ತಾಳ ಚಿಕ್ಕಯ್ಯ ನೀ ಮುಂದೆ ನಡಿ ನೀ ಮುಂದೆ ನಡಿ ಸೀತಿ ಮನಿದಿಂದ ಬಬಲಾದಿ ಊರಿಗೆ ಬರ್ಬೇಕಾದ್ರೆ ಹಾ ಟೈಮ್ ಹತ್ತಿತ್ತು ನಡ್ಕೋತ ಬರ್ಬೇಕಾದ್ರೆ ಹಾ ನೀ ನಡಿ ನೀ ನಡಿ ನೀ ಹೋಗೋ ಗುಡದ ನಿನಕ ಮುಂದ ನಾ ಎಲ್ಲಾ ಮೀಟಿಗೆ ಹಚ್ಚಿರ್ತೇನೆ ಅಂದಳಕಿ ಹಾ ಹಾ ಸಾಕ್ಷಾತ್ ತಾಯಿ ಏನ್ ಮಾಡ್ಯಾಳ ಸರ್ಪಿನ ಅವತಾರದೊಳಗೆ ಹೋಗಿದ್ದಳಲ್ಲಿ ಒಂದ ಸರಿಪಿನ ರೂಪ ತಗೊಂಡ್ ಹೋಗ್ಯಾಳ ಸರ್ಪಿನ ರೂಪ ತಾಳಿ ಹೋದಳ ಬಬಲಾದಿ ಊರಿಗೆ ಹೋಗ್ತಾಳ ಮನಿ ಮನಿ ಹೋಗಿ ಬುಸಾಡ್ಸಲಕ್ ಹತ್ತಳು ಯಾರಿಗ್ ಕಡಿಲಿಲ್ಲ ಯಾರಿಗೆ ಲುಕ್ಸಾನ್ ಮಾಡ್ಲಿಲ್ಲ ಮಾಡಿಲ್ಲ ಒಟ್ಟು ಹಿಡಿ ತೆಗೆದು ಮೈ ಮ್ಯಾಗ ಹೋಗುದು ಅಂಜಿಕೆ ಹಾಕ್ಯಾಳ ಅಂಜಿಕೆ ಹಾಕ್ಲಕ್ ಹತ್ತಳು ಹೌದ್ ಊರ್ ಮಂದಿ ಎಲ್ಲ ಕೂಡಿ ಚಿಕ್ಕೈನ ಕಡೆ ಓಡಿ ಬರ್ಲಾಕ್ ಹತ್ತು ಅವಾಗ ಏನಂತಾರು ಚಿಕ್ಕೈ ಸೀತಿ ಮನಿದಿಂದ ಹಾ ಹೊಳಿ ದಂಡಿಗಿನ ನಡ್ಕೋತ ಬರ್ಲಾಕ್ ಹತ್ತಿದ್ದ ಬಂದಿದ್ದ ಊರ್ ಮಂದಿ ಎಲ್ಲ ಓಡಿ ಬಂದ ಹೊಳಿ ದಂಡಿಗೆ ಚಿಕ್ಕೈನ ಕಾಲ ಮ್ಯಾಗ ಬಿದ್ದು ಕೇಳ್ತಾರ ಏನಂತಾರ ಹೇ ಚಿಕ್ಕಯ್ಯ ನೀ ಎಲ್ಲಿ ಹೇಳ್ತಿ ನೀ ಎಲ್ಲಿ ಹೇಳ್ತಿ ಹೇಳಲ್ಲಿ ನಿನಗೆ ಜಾಗ ಕೊಡ್ತೀವಿ ಕರೆ ಈಕಿನ ಮೊದಲು ಹೊರಗ ಹಾಕ ಇದನ್ನ ಮೊದಲು ಹೊರಗೆ ಹಾಕಿದ ಸರ್ಪ ಅಂದ್ರು ಈ ಹಾವ ಮೊದಲು ಹೊರಗ ಹಾಕ ಈ ಹಾವ ಮೊದಲು ಹೊರಗೆ ಹಾಕ ಹಾ ಹಾ ಇದ ಹೌದ್ ಬಿಟ್ರೆ ನಮ್ಮನ್ನ ನುಂಗತೈತಿ ಹೌದ್ ಇದನ್ನ ಮೊದಲು ಹೊರಗೆ ಹಾಕು ಹಾ ನೀ ಎಲ್ಲಿ ಕೇಳ್ತಿ ಅಲ್ಲಿ ಜಾಗ ಕೊಡ್ತೀವ ಲೇಕಿ ಅವಾಗ ಅಂದವ ಹಾ ನಿಮ್ಮ ನಾಲಿಗೆ ಉಡದ ನಾಲಿಗೆ ಇದ್ದಂಗ ಹಾ ಮೊದಲ ಲೇಖಿ ಕೊಡ್ರಿ ಅಂದವ ಹೌದ್ ಸ್ಟಾಂಪ್ ಬೇಕ ಕೂನ್ ಬೇಕು ನನಗೆ ಹಾ ಲೇಖಿ ಕೊಟ್ರನ ಕಳಿಸ್ತಾನೆ ಇದನ್ನ ಊರ್ ಬಿಟ್ಟು ಕಳ್ಸಂಗಿಲ್ಲ ಅಂದ ಹಾ ಹಾ ಅವಾಗ ಎಲ್ಲಾ ತರ ಹೆಂಗ ಉತ್ತಾರಿ ಸಮೇತ ಲೇಖಿ ಕೊಟ್ರಲ್ಲ ಲೇಕಿ ಕೊಟ್ಟ ಈಗ ನಿನ್ನ ಜಾಗ ಐತಿ ತಗೋ ಇದನ್ನ ಹೊಳಿ ದಂಡೆ ಆಗತ್ತೆ ಹೇಳಿ ಏನಾಮ್ತಿ ಸಹಿತ ಇನಾಮ್ ತಿಸೈತಿ ಯಾವಾಗ ಬರೆದು ಕೊಟ್ರು ನೋಡ ಕೊಟ್ರೆ ಅವಾಗ ಏನು ಸರ್ಪದ ಅವತಾರ ತಾಳಿಲ್ಲ ಹಾ ತಂದ ಬಾಂದ ಕಿಸಿಂದ ಚಿಕ್ಕೈನ ತೊಡಿ ಮ್ಯಾಗ ಕೂತಳಕಿ ಹೌದ್ ಚಿಕ್ಕೈನ ತೊಡಿ ಮ್ಯಾಗ ಕೂತಳು ಹಾ ಸರ್ಪದ ಮ್ಯಾಗ ತಲಿ ಮ್ಯಾಗ ಕೈ ಆಡಿಸಿ ಹೇಳ್ತಾನ ಹಾ ಹಾ ತಾಯಿ ತಾಯಿ ನೀ ಬಂದಿರೋ ದಗದ ಮುಗಿತೇವ ಎಲ್ಲ ಕೊಡ್ತೀವ ಅಂತ ಹೇಳಿ ಎಲ್ಲಾನು ಕೊಡ್ತೀವತ್ ಹೇಳಿ ನನಗ ಹೇಳ್ಯಾರ ಮಾತು ಕೊಟ್ಟಾರು ವಚನ ಕೊಟ್ಟಾರ ವಚನ ಕೊಟ್ಟಾರ ಹಾ ತಾಯಿ ನೀ ಹೋಗಿ ನಿನ್ನ ಗದಿಗೆ ಹೋಗಂದ ಹಾ ಹಾ ಅವಾಗ ಎದ್ದು ನಿಂತ ಹೇಳ್ತಾಳ ಮತ್ ಹೇಳ್ತಾಳ ಅಲ್ಲೋ ಮಗನ ನಾ ಹೋಗ್ತಾನ ಹೋಗ್ತಾನ ಹಾ ಕರೆ ಬಾ ಅಂದಿ ಬಾನಿ ಬಾನಿ ಮೇಟಿ ಹಚ್ಚೇನಿ ಹಾ ಇನ್ನು ನೀನು ಒಂದಾನೊಂದು ಕಾಲದೊಳಗೆ ನಿನ್ನ ನುಂಗುತ್ತನ ಬಿಡಂಗಿಲ್ಲ ಅಂದಳು ನೀನು ನಾನು ನುಂಗಕ್ಕಿ ನಿನ್ನ ಮಾತ್ರ ನುಂಗಕ್ಕೆ ನಾನ ಹೌದ್ ಬಿಡಂಗಿಲ್ಲ ಅಂದಳು ಹೌದ್ ನುಂಗೋದಾದ್ರೆ ನುಂಗಕ್ಕಿವ ಹಾ. ಈಗ ಮೊದಲು ಹೋಗನಿ ಅಂದ ಹೌದ್ ಹೊಳ್ಳಿ ಬಂದಳು ಹಾ ಕೆಲವೊಂದು ದಿನ ತುಂಬಿ ಬಂದು ಮುಂದೆ ಹೇಳ್ತಾಳೆ ಏ ಚಿಕ್ಕಯ್ಯ ಹಾ ನಿನ್ನ ಅಂತಿ ಬಂದೈತಿ ಮಗನ ಬಂದೈತಿ ನಿನ್ನ ನುಂಗಕ್ಕಿ ನಾನ ಹಾ ಅಂತ ಹೇಳಿ ನುಂಗ್ಲಕ್ಕ ಬೆನ್ನ ಹತ್ತಿಳು ಬೇನ್ ಆಯ್ತಿಳ ಚಿಕ್ಕಯ್ಯ ಓಡ್ಯಾಡಕ್ ಹತ್ತು ಗಾಬರಿಯಾಗಿ ಎಲ್ಲಿ ಹೋದ ಓಡ್ಲಕ್ ಬಬಲಾದಿ ಊರು ಬಿಟ್ಟ ಹಾ ಓಡಿದ ಹಾ ಅಡಗಲಕ್ಕ ಜಾಗ ಸಿಗಲಿಲ್ಲ ಮೂರೂರು ಸೀಮ್ಯಾಗ ಮೂರೂರು ಸೀಮಿ 3 ಹಾದಿ ಕೂಡಿ ಒಂದ ಕುಡಿತಲೆ ಹಾ 3 ಹಾದಿ ಒಂದ ಜಾಗನ ಕುಡಿದು ಅಲ್ಲಿ ಬಂದ ಸಿಕ್ಕ ಹೇಳ್ತಾಳೆ ಏ ಚಿಕ್ಕಯ್ಯ ಇನ್ನೆಲ್ಲಿ ಹೋಗವ ಇನ್ನೆಲ್ಲಿ ಹೋಗವದಿ ಇಲ್ಲಿ ಸಿಕ್ಕದಿ ನನ್ನ ಕೈಯಾಗ ಓಡಬೇಡ ಚಿಕ್ಕಯ್ಯ ಅಂದ್ರು ಕೇಳಿಲ್ಲ ಈಕೆ ಆದ್ರು ನಾನು ನುಂಗಕ್ಕೆದಾಳು ಇನ್ನು ನಾ ಭೂಮಿಯಾಗ ಗಪ್ಪ ಆಗ್ಬೇಕಂದ ಭೂಮಿಯಾಗ ಇಳ್ಳಾಕೈತ ಹೇಳ್ತಾಳ ಚಿಕ್ಕಯ್ಯ ಅಡಗಬೇಡ ಅಂದ್ರು ಕೇಳಿಲ್ಲ 3 ಸೀಮೆಯಾಗ ಗಪ್ಪ ಆಗಿಬಿಟ್ಟ ಅಡವ್ಯಾಗ ಭೂಮಿಯಾಗ ಇಳಿಲಕತ್ತ ಇನ್ನ ಮಗ ಒಳಗ್ ಹೋಗ್ತಾನ ಬಾತ್ ಹೇಳಿ ತಲೆಯಾಗಿನ ಜುಟ್ಟ ಹಿಡಿದು ಬಿಟ್ಟು ಕೈಯಾಗ ಶರೀರ ಎಲ್ಲ ಮಣ್ಣಾಗ ಹೋತು ಜುಟ್ಟು ಕಿತ್ತಿ ಕೈಯಾಗ ಬಂದು ಅದಕ್ಕ ನಿಮ್ಮ ಬಬಲಾದಿ ಸದಾಶಿವ ಮುತ್ಯಾಗ ಬೋಳ್ಗಾಯಿ ಹೋಗ್ತತಿ ಏನಾದ್ರೂ ಬೋಳ್ಗಾಯಿನ ನಿನ್ನೊಮ್ಮೆ ಜುಟ್ಟ ಕಿತ್ತತಿ ನನ್ನ ಎತ್ತಿ ಮ್ಯಾಗ ಕಾಲ್ ಕೊಟ್ಟು ಹೇಳ ನನಗತ್ತೆ ಪುರಾಣ ಲೇಖಿ ಪ್ರಥಮದೊಳಗ ಶಾನೆ ಬಾಳದಿ ಸದಾಶಿವ ಮುತ್ಯ ಎಲ್ಲರ ಗಂಡ ಅನಿಸ್ಕೊಂಡನ ಹೇಳಿ ಪ್ರಥಮದೊಳಗ ಸದಾಶಿವ ಮುತ್ಯ ಲೇಖನ ಬರದಾನ ಹಿಂದಿಂದ ಮುಂದಿಂದ ಕೂಡಿ ಬರಿತಾನವ ಮುಂದಿನ ಸುದ್ದಿ ಎಲ್ಲ ಬರೆದಿಟ್ಟಾನ ಪ್ರಥಮದೊಳಗ ಸದಾಶಿವ ಮುತ್ಯ ಲೇಖಿ ಬರಿಬೇಕಾದ್ರೆ ಏನ್ ಮಾಡ್ಯಾನು ಎದ್ರ ಮ್ಯಾಲ ಬರದಾನ ಇದು ಬೇಕಾಗೈತಿ ಏನ ಕಾಗದ ಮ್ಯಾಗ ಬರೋದು ಏನ ಟಾಂಪದ ಮ್ಯಾಗ ಬರೋದು ಎದ್ರ ಮ್ಯಾಗ ಬರದಾನ ಬರದ ಲೇಖಿ ಸದ್ದ
ಸದಾಶಿವಮೂರ್ತಿಯನ್ನ ಗುಡಿಯಾಗ ಐತಿ. ಹೌದು. ಎದ್ರ ಮ್ಯಾಗ ಬರ್ದಾನ, ಹಾ ಹಾ ಎದ್ರ ಮ್ಯಾಲ ಬರ್ದಾನ ಆಗ್ಬೇಕಾಗೈತಿ ನನಗೆ. ಹಾ ಹಾ ನೀವು ಯಾರಿಗೆ ಗೊತ್ತೈತಿ ಸುಮ್ಮಕೊಂಡ್ರಿ ಅವ ಅಂತ ಹೇಳ್ತಾನ. ಹಾ ಯಾಕಂದ್ರೆ ನೋಡು ಯಾರ್ಯಾರ ತಕ ಎಟ್ಟೆಟ್ಟು ನೀರೈತಿ ಗೊತ್ತಾಗಬೇಕಾಗೈತಿ. ಹಾ ಹಾ ರೊಕ್ಕ ತಗೊಂಡು ಬಂದದಿತ್ತಮ್ಮ. ಹೌದು. ಸದಾಶಿವಮೂರ್ತಿ ಬಾಳ ದೊಡ್ಡ ಅಂತ ಹೇಳಿದಿ, ಹಾ ಕೊಟ್ಟ ಗಂಡ ದೇವ್ರ ದೊಡ್ಡ ಅಂತ ಹೇಳಿದಿ. ಹೇಳ್ಯಾನ. ನಿನಗೆ ಮೊದಲು ಜಾಗ ಇಸೋದು ಕೊಟ್ಟಕ್ಕಿನ್ನ ಚಂದ್ರತ ಯಾವ್ತಾರ ಹೌದು. ಇಲ್ಲಿ ಯಾವ್ದು ಕಮ್ಮಿ ಆದಿ. ಗಂಡ ದೊಡ್ಡ ಮಂದಿ ಅಲ್ಲಿ ಕಮ್ಮಿ ಆದಿ, ಹಾ ದೇವ್ರ ದೊಡ್ಡ ಮಂದಿ, ಗಂಡ ದೇವ್ರ ದೊಡ್ಡ ಅಂತ ಹೇಳಿದಿ. ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಅಂತ ಹೇಳಿದಿ. ಹೇಳ್ಯಾನ. ದೇವ್ರುಗಳು ಸತ್ತಾವ, ಯಾವಾಗ ದೇವ್ರಿಗೆ ಸಾವಿಲ್ಲ ಅಂತ ಹೇಳ್ತಿ. ಹಾ ಒಂದಾನೊಂದು ಟೈಮ್ದೊಳಗ ಏನಾಗಿತ್ತ? ಕೃಷ್ಣನು ಒಂದು ದೇವ್ರ, ದೇವ್ರ ನಿನ್ನ ಕೃಷ್ಣ ಪರಮಾತ್ಮ ಹಾ ದ್ವಾಪಾರದ ಅಂತ್ಯಕಾಲ ಬಂದಿತ್ತು. ಅಂತ್ಯ ಬಂದಿತ್ತ. ದ್ವಾಪಾರ ಯುಗದ ಅಂತ್ಯಕಾಲ ಬಂದಿತ್ತು. ಹಾ ಒಂದು ಗಿಡದ ಬಡ್ಡಿಯಾಗ ಉದ್ದ ಕಾಲ ಮಾಡಿ ಕೂತಿದ್ದ. ಏನ್ ಮಾಡಿದ್ದ? ಉದ್ದ ಕಾಲ ಮಾಡಿ ಕೂತಿದ್ದ. ಹಾ ಹಾ ಒಬ್ಬ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿಗಾರ ತಿರುಗಾಡ್ಕೊತ ಬಂದ. ಬಂದ ಗಿಡದ ಬಡ್ಡಿಯಾಗ ಒಂದು ಗಿಡದ ಮರಿಗೆ ನಿಂತು ನೋಡಿದ. ನೋಡಿದ ಯಾವ್ದೋ ಪ್ರಾಣಿ ಕೂತೈತಿ ಗಿಡದ ಬಡ್ಡಿಯಾಗ. ಅಂದ ಅಂದ ಸಿಕ್ಕೈತಿ ಬ್ಯಾಟಿ ಬಿಡಬಾರ್ದು ಅಂತ ಹೇಳಿ ಬಾಣ ಬಿಟ್ಟ. ತನ್ನ ಕೈಯಾಗಿನ ಬಾಣ ತಗೊಂಡ ಹಾ ಕೃಷ್ಣಗ ಹೊಡೆದು ಬಿಟ್ಟ. ಹಾ ಅದು ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ಹೋಗಿ ನಟ್ಟಿತು. ಹೌದ್. ಕೃಷ್ಣನು ಒಂದು ದೇವರಾದನಿಲ್ಲ, ಹೌದ್. ಸಾಯ್ಬಾರ್ದಲ್ಲ ಇವ. ಬರೇ ಒಂದು ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಹಾ ಸಿಕ್ಕ ನಿನ್ನ ಕೃಷ್ಣ ಪರಮಾತ್ಮ ಸಾಯ್ಬೇಕಾದ್ರ ಹಾ ಅಂತದೇನು ತಪ್ಪು ಮಾಡಿದ್ದ. ಹಾ ದೇವ್ರಿಗೆ ಸೈತಿ ಬಿಟ್ಟಿಲ್ಲ, ಮಾಡಿದ ಕರ್ಮ. ಹಾ ವಾಲಿ ಸುಗ್ರೀವ ಅಣತಂಬ್ರ ನಡಬಾರಕ ಬೆಂಕಿ ಹಚ್ಚಿ ಬಿಟ್ಟವನು ನೀನ. ಎಲ್ಲ ಅದ ಒಂದ. ತ್ರೇತಾಯುಗದಾಗ ಬೆಂಕಿ ಹಚ್ಚಿದವನು ನೀನ, ದ್ವಾಪಾರದಾಗ ಅವನ ಕೈಯಾಗ ಸಿಕ್ಕ ಸತ್ತವನು ನೀನ. ಹಾ ಅದಕ್ಕ ನಿನ್ನ ಗಂಡ ದೇವ್ರ ದೊಡ್ಡ, ಹಾ ಗಂಡ ದೇವ್ರ ಏನು ದೊಡ್ಡ ಆತಾವು. ಹುಲಿ ಮೇಲೆ ಮೇಲೆ ಬರ್ತಾರತ್ತ ಅವರಲ್ಲಿ ಯಾರು? ಇವರಲ್ಲಿ ಅಯ್ಯಪ್ಪ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಸುದ್ದಿ ಹೇಳ್ತೀನಿ ಕೇಳ. ಹಾ ಒಟ್ಟ ನೀ ನೆನಪು ಮಾಡಿ ಕೂಡಪ್ಪ. ಹಾ ಹಾ ಯಾಕಂದ್ರ ಬಾಳ ಕೇಳ್ಯಾನಲ್ಲ, ಹಾ ನೆನಪು ಉಳಿದಿರಂಗಿಲ್ಲ. ನೀವು ಪಕ್ಕ ಗಂಡ ಆಡವ ನೀವು. ಏ ಹುಚ್ಚಪೇಲಿ, ಲಕ್ಷ್ಮಣ ಶಕ್ತಿ ಕೇಳಬೇಕು, ಸಂಬಾ ಹೇಳಬೇಕು. ಇದ್ರ ನಿಯಮ. ಶಿವಶಕ್ತಿ ವಾದ ಐತಿದು. ಹಾ ಇವ್ನ ಹಂಗಲ್ರಿ, ಇಲ್ಲ. 20 ಗಂಟೆ ನನ್ನ ತಲೆ ಮ್ಯಾಗ ತಂದ ನೀವ. ಹಾ ಅದಕ್ಕೆ ಇರ್ಲಿ, ಅಯ್ಯಪ್ಪ ಸ್ವಾಮಿ ಸುದ್ದಿ ಕೇಳಿದಿ, ಗಂಡ ದೇವ್ರ ದೊಡ್ಡ ಅಂತ ಹೇಳಿದಿ, ಅಪ್ಪ ದೊಡ್ಡ ಅಂತ ಹೇಳಿದಿ. ಹಾ ನಿತ್ತ ಭಾಷಣ ಬೇಡ, ಹಾ ತಿಳಿದಟ್ಟು ಪದ್ಯದೊಳಗೆ ಹೋಗ್ಲಿ. ಕಾಟಿ